ಪೊಲೀಸರ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ ಬಿಹಾರದ ಆರೋಪಿ. 5 ವರ್ಷದ ಬಾಲಕಿಯನ್ನ ರೇಪ್ ಮಾಡಿ ಕೊಲೆ ಮಾಡಿರುವಂತ ಆರೋಪಿ ಬೆಳಗ್ಗೆಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ. ಹುಬ್ಬಳ್ಳಿಯಲ್ಲಿ ಬಾಲಕಿಯ ರೇಪ್ ಹಾಗೂ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಬಿಹಾರ ಮೂಲದ ರಕ್ಷಿತ್ ಕ್ರಾಂತಿ ಸಾವಾಗಿತ್ತು. ಆರೋಪಿಯ ಮೇಲೆ ಫೈರಿಂಗ್ ಮಾಡಿದ್ರು ಪೊಲೀಸರು. ಬಂಧಿಸಲು ಹೋದಾಗ ಈ ಆರೋಪಿ ಪೊಲೀಸರಿಗೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಈ ಘಟನೆಯಲ್ಲಿ ಓರ್ವ PSI 2 ಸಿಬ್ಬಂದಿಗೆ ಗಾಯ ಆಗಿದೆ. ಅವರನ್ನು ಹಾಸ್ಪಿಟಲ್ಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಪೊಲೀಸರ ಗುಂಡೇಟಿಗೆ ಆರೋಪಿ ರಕ್ಷಿತ್ ಕ್ರಾಂತಿ ಸಾವನ್ನಪ್ಪಿದ್ದಾನೆ. ಎನ್ಕೌಂಟರ್ ಮಾಡಲಾಗಿದೆ. ಪೊಲೀಸರ ಗುಂಡೇಟಿಗೆ ಕೊಲೆ ಆರೋಪಿ ಬಲಿಯಾಗಿದ್ದಾನೆ. ಬೆಳಗ್ಗೆ ಏನು ಘಟನೆ ಆಯ್ತಲ್ಲ, ಘಟನೆ ಆದಾಗಿಂದ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರತಿಭಟನೆ ನಡೀತಾ ಇತ್ತು. ಈ ಆರೋಪಿಯನ್ನ ನಮ್ಮ ಕೈಗೆ ಕೊಡಿ, ಇಲ್ಲ ಅಂತಂದ್ರೆ ಎನ್ಕೌಂಟರ್ ಮಾಡಿ ಅಂತೇಳಿ ಅವರ ಬೇಡಿಕೆ ಏನಿತ್ತು ಅದೇ ಆಗಿದೆ. ನೋಡಿ, ಆರೋಪಿಯನ್ನ ಹಿಡಿಯುವಂಥ ಸಂದರ್ಭ, ಈ ಆರೋಪಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡ್ತಾನೆ. ಆವಾಗ ಪೊಲೀಸ್ ಕಡೆಯಿಂದ ಎನ್ಕೌಂಟರ್ ಆಗುತ್ತೆ, ಸತ್ತು ಹೋಗಿದ್ದಾನೆ. ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯ ಮೇಲೆ ರೇಪ್ ಆಗತ್ತೆ. ಇಂತಹ ಮನುಷ್ಯತ್ವ ಇಲ್ಲದೆ ಇರೋರಿಗೆ ಈ ರೀತಿಯ ಶಿಕ್ಷೆ ಆಗಬೇಕು. ಭಾಳ ರೊಚ್ಚಿಗೆ ಎದ್ದಿದ್ರು ಹುಬ್ಬಳ್ಳಿಯಲ್ಲಿ. ಬೇರೆ ಬೇರೆ ಸಂಘಟನೆಗಳು ಬಂದು ಪ್ರತಿಭಟನೆಯನ್ನು ಮಾಡಿದ್ರು. ಅಲ್ಲಿ ನಮ್ಮ ಕೈ ಕೊಡಲೇಬೇಕು ಆ ಆರೋಪಿ ಏನಂತೇಳಿ, ನಾವೇ ಹೊಡೆದು ಸಾಯಿಸ್ತೀವಿ ಅಂತ ಪೊಲೀಸರ ಏಟಿಗೆ ಬಲಿಯಾಗಿದ್ದ. ಆದರೆ ತಪ್ಪಿಸಿಕೊಳ್ಳೋದಕ್ಕೆ ಪೊಲೀಸರ ಮೇಲೆ ಈತ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಬೆಳಗ್ಗೆಯಿಂದ ಅಲ್ಲಿ ಜನ ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ರು, ರೊಚ್ಚಿಗೆ ಎದ್ದಿದ್ರು. ಇನ್ನು ಏನು ಮಾಡ್ತಾರೆ, ಎಂಥ ಮನಸ್ಥಿತಿ ಇವರು ಅಂತೇಳಿ. ಇಂಥ ಪಾಪಿಗಳು ಈ ಸಮಾಜದಲ್ಲಿ ಬದುಕಬೇಕಾ ಅಂತೇಳಿ. ಪಾಪ 5 ವರ್ಷದ ಮಗುವಿಗೆ ಕರ್ಕೊಂಡೋಗಿ ರೇಪ್ ಮಾಡಲಾಗತ್ತೆ, ಕೊಲೆ ಮಾಡುತ್ತಾರೆ ಅಂತ ಹೇಳಿದ್ರೆ ಈ ಥರ ಮನಸ್ಥಿತಿ ಹೇಗಿದೆ ಅಂತ. ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ ಈತನಿಗೆ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಮುಂದಾಗ್ತಾರೆ. ಆವಾಗ ಪೊಲೀಸರ ಮೇಲೆ ವಾಪಸ್ ಹಲ್ಲೆ ಮಾಡಲಿಕ್ಕೆ ಈತ ಮುಂದಾಗ್ತಾನೆ. ಆಗ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಓರ್ವ PSI ಹಾಗೂ 2 ಸಿಬ್ಬಂದಿಗೆ ಗಾಯ ಆಗಿದೆ. ಅವರನ್ನು ಕೂಡ ಹಾಸ್ಪಿಟಲ್ಗೆ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇಂತಹ ಮನುಷ್ಯತ್ವ ಇಲ್ಲದೆ ಇರೋರಿಗೆ ಈ ರೀತಿಯ ಶಿಕ್ಷೆ ಆಗೋದು ಒಳ್ಳೆಯದು. ಬಿಹಾರ ಅಂತ ಈತಂದು, ಎಲ್ಲಿಂದನೂ ಬರ್ತಾರೆ, ಇಲ್ಲಿ ಬಂದು ಹಿಂಗೆ ಕೆಲಸ ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಪಾಪ ಮಗು, 5 ವರ್ಷದ ಮಗು ಮನೆಯ ಮುಂಭಾಗದಲ್ಲಿ ಆಟ ಆಡಿಕೊಂಡು ಇರುವಂಥ ಮಗುವಿನ ಕರ್ಕೊಂಡೋಗಿ ರೇಪ್ ಮಾಡಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮನುಷ್ಯನಾಯ್ತಾ? ಇಂಥ ಪಾಪಿಗಳಿಗೆ, ಇಂಥ ಕ್ರಿಮಿಗಳಿಗೆ ಇದೇ ಶಿಕ್ಷೆ ಆಗಬೇಕಲ್ವಾ? ಅದನ್ನೇ ಕೇಳಿಕೊಂಡಿದ್ರು ಅಲ್ಲಿರುವಂಥ ಜನ. ಎಲ್ಲರೂ ಒಗ್ಗಟ್ಟಾಗಿದ್ರು. ಆ ಹುಡುಗಿ ಯಾರು, ಆ ಬಾಲಕಿ ಯಾರು ಏನೂ ನೋಡಲಿಲ್ಲ. ಇಂಥ ಘಟನೆ ಆಗಿದೆ, ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮ ಮುಂದೆನೇ ಆತನನ್ನು ಎನ್ಕೌಂಟರ್ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಕೈ ಕೊಡಿ ಅಂತೇಳಿ ಬೆಳಗ್ಗೆಯಿಂದ ಆಕ್ರೋಶ ಭರಿತವಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಬೆಳಗ್ಗೆ ಪೊಲೀಸರ ಕೈಯಿಂದ ಅವ್ರನ್ನ ಸ್ಟೇಷನ್ಗೆ ನುಗ್ಗುವಂಥ ಪ್ರಯತ್ನ ಆಯಿತು. ಈ ಹುಬ್ಬಳ್ಳಿಯಲ್ಲಿ ಈ ರೀತಿ ಕೇಸ್ ಆಗತ್ತೆ ಅಂತ ಹೇಳಿದ್ರೆ ಇಂಥವ್ರಿಗೆ ಏನು ಶಿಕ್ಷೆ ಆಗಬೇಕಾಗಿತ್ತು ಅದು ಆಗಿದೆ. ಆದರೆ ಈ ಪೊಲೀಸರಿಗೆ ಗಾಯ ಆಗಿದೆ ಅಲ್ಲ, ಓರ್ವ PSI ಮತ್ತು 2 ಸಿಬ್ಬಂದಿಗೆ ಗಾಯ ಆಗಿದೆ. ಈತನಿಗೆ 40 ವರ್ಷ ಅಂತೆ. 40 ವರ್ಷದೊಬ್ಬ ಬಿಹಾರಿ ಮೂಲದವ ಎಲ್ಲಿಂದನೋ ಬಂದು ಇಲ್ಲಿ ಬಂದು ದುಡ್ಕೊಂಡು ತಿನ್ನಕ್ಕೆ ತಾನೇ ಬರ್ತೀರಾ? ದುಡ್ಕೊಂಡು ತಿನ್ಬೇಕು ತಾನೆ, ಸುಮ್ಮನೆ ಇರ್ಬೇಕು ತಾನೆ, ಎಲ್ಲ ಮುಚ್ಕೊಂಡು. ಇದೆಲ್ಲ ಮಾಡೋದು ಯಾಕೆ? ನೋಡಿ, ಹುಬ್ಬಳ್ಳಿಯಲ್ಲಿ ಎಂತಹ ಘಟನೆ ಆಗತ್ತೆ ಇವತ್ತು ಅಂತ ಹೇಳಿದ್ರೆ, ಪಾಪ 5 ವರ್ಷದ ಬಾಲಕಿ ಮನೆಯ ಮುಂಭಾಗದಲ್ಲಿ ಆಟ ಆಡ್ಕೊಂಡಿರುವಂಥ ಸಂದರ್ಭದಲ್ಲಿ ಈ ಕ್ರಿಮಿ ಏನು ಮಾಡ್ತಾನೆ, ಈ ಪಾಪಿ ಆ ಮಗುವಿನ ಕರ್ಕೊಂಡು ಹೋಗಿ ರೇಪ್ ಮಾಡಿ ಕೊಲೆ ಮಾಡ್ತಾನೆ.
ಯಾವ ಮಗುವಿನ ಚೀರಾಟ ಕೇಳಿ ಆವಾಗ ಗೊತ್ತಾಗತ್ತೆ ಪೋಷಕರಿಗೇನೋ ಅಥವಾ ಅಲ್ಲಿರುವಂಥ ಜನರಿಗೆ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಈ ಕೊನೆಯ ವಿಂಡೋದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ನೋಡಿ ಯಾವ ರೀತಿಯಾಗಿದೆ ಅಂಥೇಳಿ. ಅಲ್ಲಿ ಗೇಟ್ ಇರುತ್ತೆ, ಗೇಟ್ ಮುಂಭಾಗದಲ್ಲಿ ಆತ ಇರ್ತಾನೆ, ಅಂದರೆ ಗೇಟ್ ಒಳಗಡೆ ಮನೆಯ ಮುಂಭಾಗದಲ್ಲಿ ಆ ಬಾಲಕಿ ಇರ್ತಾಳೆ ನೋಡಿ. ಆ ಗೇಟಿಂದ ಆಚೆ ಕರೆಸಿ ಎತ್ಕೊಂಡು ಹೋಗ್ತಾನೆ, ಏನೋ ಚಾಕ್ಲೇಟ್ ಕೊಟ್ಟನೋ ಅಥವಾ ಏನೋ ಮಾತನಾಡಿಸಿ ಆ ಬಾಲ್ ನೋಡಿ ಮುಂಚೆನೇ ಪ್ಲಾನ್ ಮಾಡಿರ್ತಾನೆ ಈತ. ಅದನ್ನು ಆತನ ನಡವಳಿಕೆನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಈತ ಮುಂಚೆನೇ ಪ್ಲಾನ್ ಮಾಡಿಕೊಂಡೇ ಮಾಡಿರ್ತಾನೆ. ಅಲ್ಲಿ ಹೋಗಿರ್ತಾನೆ, ಸುಮ್ಮನೆ ಒಂದು ರೌಂಡ್ ಆಗ್ತಾನೆ, ಯಾರು ಇಲ್ಲದೇ ಇರುವಂಥ ಸಮಯದಲ್ಲಿ ಹೋಗಿ ಆ ಬಾಲಕಿಯರ ಹತ್ರ ಮಾತಾಡಿ ಅಲ್ಲಿಂದ ಬಾಲಕಿಯನ್ನು ಕರೆದುಕೊಂಡು ಬರ್ತಾನೆ. ಪಾಪ ಆ ಚಿಕ್ಕ ಪುಟ್ಟ ಹುಡುಗಿ ಏನು ಗೊತ್ತಾಗತ್ತೆ, ಹೆಂಗೆ ಮನಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ ಅಂಥೇಳಿ ಇಂಥವ್ರು ಈ ಸಮಾಜದಲ್ಲಿ ಯಾಕೆ ಬದುಕಬೇಕು ಅಂಥೇಳಿ. ಈ ಏನು ಘಟನೆ ಆಗಿದೆಯಲ್ಲ, ಹೊಡೆದೇನು ಸಾಯಿಸಿದಾರಲ್ಲ, ಈ ಥರ ಆದರೆ ಹಿಂಗೆ ಆಗಲೇಬೇಕು ಶಿಕ್ಷೆ. ಪ್ರತಿಭಟನಾಕಾರರು ಪೋಷಕರು ಇದನ್ನೇ ಹೇಳ್ತಾ ಇದ್ರು, ನಮ್ಮ ಕೈ ಕೊಡಿ ಆ ಆರೋಪಿಯನ್ನು, ನಾವು ಹೊಡಿತೀವಿ, ಇಲ್ಲ ಅಂತಂದರೆ ಎನ್ಕೌಂಟರ್ ಮಾಡಿ ಅಂಥೇಳಿ. ಅಪರೂಪಕ್ಕೆ ಎನ್ಕೌಂಟರ್ ಆಗಿದ್ದು ಈತ. ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡೇಟನ್ನು ಹಾರಿಸ್ತಾರೆ, ಅಂದರೆ ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ ಈ ಪಾಪಿ. ಆವಾಗ ಗುಂಡೇಟ್ ಹಾಕ್ತಾರೆ, ಸತ್ತು ಹೋಗಿದ್ದಾನೆ. ಪೊಲೀಸರ ಎನ್ಕೌಂಟರಲ್ಲಿ. ಬಟ್ ಈಗ ಈ ರೀತಿಯ ಒಂದು ಘಟನೆ ಆದಾಗ ಅಂದರೆ ಎಲ್ಲಿ ಹೇಗಿರಬೇಕು ಅಂಥೇಳಿ, ಅಂದರೆ ಪಾಪ ಚಿಕ್ಕ ಮಗುಗೆ ಏನು ಗೊತ್ತಿರುತ್ತೆ, ಅಂದರೆ ಈ ಸಮಾಜ ಹೇಗಿದೆ, ಎಂತೆಂಥವ್ರು ಈ ಸಮಾಜದಲ್ಲಿ ಬದುಕ್ತಿದ್ದಾರೆ ಅಂಥೇಳಿ. ಅಂಥವ್ರಿಗೆ ಅವಕಾಶ ಇರಬಾರ್ದು, ಈ ಭೂಮಿ ಮೇಲೆ ಅಂಥವ್ರಿಗೆ ಇರಲೇಬಾರ್ದು. ಮನುಷ್ಯತ್ವ ಮಾನವೀಯತೆ ಇಲ್ಲದೇ ಇರೋರು ಈ ಭೂಮಿ ಮೇಲೆ ಯಾಕಿರಬೇಕು ಅಂಥೇಳಿ, ಅಂಥವ್ರಿಗೆ ಜಾಗ ಇರಲೇಬಾರ್ದು. ಇಲ್ಲಿ ಯಾವ ಥರ ನೋಡ್ತಾನೆ, ಪುಟ್ಟ ಬಾಲಕಿನ ಹೆಂಗೆ ನೋಡ್ದಾಯ್ತ. 5 ವರ್ಷದ ಬಾಲಕಿ ಮೇಲೆ ರೇಪ್ ಆಗತ್ತೆ, ಕೊಲೆ ಆಗತ್ತೆ, ಮರ್ಡರ್ ಮಾಡಲಾಗತ್ತೆ ಅಂತ ಹೇಳಿದ್ರೆ ಈತ ಎಂತಿಂತ ಇದ್ದ ಅಂತ. ಇಂಥ ಎಲ್ಲಿಂದ ಬಂದಿದ್ದಾನೆ ಈತ? ಬಿಹಾರ್ ಅಂತೆ. ಎಲ್ಲಿಂದ ಬಂದುಬಿಟ್ಟು ಇಲ್ಲಿ ಕರ್ನಾಟಕ ಹೆಸರನ್ನೇ ಕೆಡುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಜನರ ಕೈಗೂ ಒಪ್ಪಿಸಬೇಕಾಗಿತ್ತು ಇವನಿಗೆ. ಇವತ್ತು ಬೆಳಗ್ಗೆ ನೋಡಬೇಕಾಗಿತ್ತು ನೀವು, ಬೆಳಗ್ಗೆಯಿಂದ ಏನೇನು ಆಗ್ತಾ ಇದೆ ಇಲ್ಲಿ ಪ್ರತಿಭಟನೆ, ಜನ ಯಾವ ರೀತಿಯಾಗಿ ರೊಚ್ಚಿಗೆ ಎದ್ದಿದ್ರು ಅಂಥೇಳಿ ಒಪ್ಪಿಸಿ ಜನರ ಕೈ ಕೊಟ್ಬಿಟ್ಟಿದ್ರೆ ಸರಿಯಾಗಿ ಮಾಡ್ತಾಯಿದ್ರು. ಬಟ್ ಏನು ನಿರೀಕ್ಷೆ ಇಟ್ಕೊಂಡಿದ್ರು ಹಂಗಾಗಿದೆ ಇವತ್ತು. ಈ ರೀತಿಯ ಈ ಘಟನೆ ಏನಾಗಿದೆಯಲ್ಲ, ಇವತ್ತು ಏನು ಘಟನೆ ಆಗಿದೆಯಲ್ಲ, ಗುಂಡೇಟಿಗೆ ಏನೀತ ಬಲಿ ಆಗಿದಾನಲ್ಲ, ಸೊ ಎಲ್ರಿಗೂ ಕೂಡ ಇದು ಎಚ್ಚರಿಕೆ ಗಂಟೆ ಆಗಬೇಕು. ಮತ್ತೆ ಈ ರೀತಿಯ ಘಟನೆ ಆಗಬಾರ್ದು, ಗೊತ್ತಾಗಬೇಕು. ಇದು ಇಂತಹ ಪಾಪಿಗಳಿಗೆ ಗೊತ್ತಾಗಬೇಕು. ಇಂಥವ್ರು ಇದ್ದೇ ಇರ್ತಾರೆ, ಇಂಥವ್ರ ಸಂಖ್ಯೆಯನ್ನು ಕಡಿಮೆ ಆಗೋದಿಲ್ಲ. ಬಟ್ ಹಂಗೆ ಮಾಡಿದ್ರೆ ಏನಾಗತ್ತೆ ಅನ್ನೋದು ಗೊತ್ತಾಗಬೇಕು, ಹಂಗೆ ಆಗಬೇಕು. ಈ ರೀತಿಯಾಗಿ ಅಪ್ರಾಪ್ತ ಬಾಲಕಿಯ ಮೇಲೆ 5 ವರ್ಷ, ಕೇವಲ ಪುಟ್ಟ ಮಗು, 5 ವರ್ಷ ಬಾಲಕಿಯ ಮೇಲೆ ರೇಪ್ ಮಾಡಲಿಕ್ಕೆ ಹೇಗೆ ಮನಸ್ಸು ಬರುತ್ತೆ? ಮತ್ತೆ ಈ ರೀತಿಯ ಘಟನೆ ಆಗಬಾರ್ದು. ಇಂಥ ಘಟನೆ ಆದರೆ ಏನಾಗತ್ತೆ ಅನ್ನೋಕ್ಕೆ ಇವತ್ತಿನ ಗುಂಡೇಟು ಏನಿದೆಯಲ್ಲ, ಎನ್ಕೌಂಟರ್ಗೆ ಈತ ಏನು ಬಲಿ ಆಗಿದಲ್ಲ, ಅದು ತಕ್ಕ ಪಾಠ ಆಗತ್ತೆ. ಹಾಗೆ ಆಗಬೇಕು. ಯಾವನೇ ಈ ಪ್ರಕರಣ ಅಂತಲ್ಲ, ಈ ಸಮಾಜದ ವಿರುದ್ಧವಾಗಿರುವಂಥ ಕೆಲವೊಂದಿಷ್ಟು ಇರ್ತಾರಲ್ಲ, ಸುಮ್ಮನೆ ಕಿಡಿ ಹಚ್ಚುವಂಥ ಕೆಲಸ ಮಾಡೋದು, ಬೇಕಂತಲೇ ಈ ರಾಬರಿ ಮಾಡ್ತಾರಲ್ಲ, ರಾಬರಿ ಮಾಡೋದು ಆಗಿರ್ಬೋದು, ಕಳ್ತನ ಮಾಡ್ತಾರೆ. ಇಂಥವ್ರಿಗೆ ಏನು ಪ್ರಯೋಜನ? ಈ ಸಮಾಜಕ್ಕೆ ಏನು ಆಗಬೇಕಾಗಿಲ್ಲ, ಅಂಥವ್ರನ್ನ ಸರಿಯಾಗಿ ಶಿಕ್ಷೆ ಆಗಬೇಕು. ಅಂಥವ್ರಿಂದ ಏನಾಗುತ್ತೆ? ಸಮಾಜಕ್ಕೆ ಅಂತೂ ಒಳ್ಳೇದಾಗೋದಿಲ್ಲ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಂತೂ ಹುಟ್ಟಿರೋದಿಲ್ಲ ಅವರು. ಸೊ ಅಂಥವ್ರಿಗೆ ಯಾಕೆ ಬದುಕಬೇಕು, ಭೂಮಿ ಮೇಲೆ ಯಾಕೆ ಅವಕಾಶ ಕೊಡಬೇಕು ಅಂತ. ಈತ ಹೆಂಗೆ ಹೊಡೆದು ಸಾಯಿಸಿದ್ರಲ್ಲ, ನೆಕ್ಸ್ಟ್ ಇಂಥ ಘಟನೆ ಆದಾಗ ಹಂಗೆ ಸಾಯಿಸಿ ಈತನಿಂದ ಏನು ಕಲಿಯೋದಿದೆ? ಬಟ್ ಈ ರೀತಿಯ ಘಟನೆ ಆದಾಗ ಅಟ್ಲೀಸ್ಟ್ ಜನರಿಗೆ ಗೊತ್ತಾಗತ್ತಲ್ಲ, ಹಂಗೆ ಮಾಡಿದ್ರೆ ಹಂಗಾಗತ್ತೆ, ಹಂಗೆ ಶಿಕ್ಷೆ ಆಗುತ್ತೆ ಅಂತೇಳಿ. ಇವನಿಗೆ ಹಂಗೆ ಇತ್ತಿದ್ದು ಅಂತಂದರೆ ಮದುವೆ ಮಾಡ್ಕೋಬಹುದಾಗಿತ್ತು. 40 ವರ್ಷ 5 ವರ್ಷದ ಬಾಲಕಿಯ ಮೇಲೆ ಈ ರೀತಿ ಕಣ್ಣು ಹಾಕ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಆತ ಸರಿಯಾಗಿ ಮಾನಸಿಕವಾಗಿ ಸರಿ ಇದ್ದ ಇಲ್ಲ ಗೊತ್ತಿಲ್ಲ.
ಬಟ್ ಏನೇ ಇರಲಿ ಗೊತ್ತಾಗತ್ತಲ್ಲ, ಚಿಕ್ಕ ಮಗು ಇದೆ, ನಾನು ಕೂಡ ಫ್ಯಾಮಿಲಿಯಿಂದ ಬಂದಿರ್ತೀನಿ, ಏನು ಸಮಸ್ಯೆ ಆಗುತ್ತೆ, ಈ ರೀತಿ ಘಟನೆ ಆದಾಗ ನನ್ನ ಮೇಲೆ ಏನು ಆ್ಯಕ್ಷನ್ ಆಗುತ್ತೆ ಅದೆಲ್ಲ ಗೊತ್ತಿಲ್ವಾ ನಿಮಗೆ? ಗೊತ್ತಿದ್ರೂ ಮಾಡ್ತೀರಾ? ಈಗ ಅನುಭವಿಸಿ, ಇನ್ಮೇಲೆ ಹಂಗೆ ಆಗಬೇಕು. ಇವತ್ತು ಹೆಂಗೆ ರೊಚ್ಚಿಗೆ ಹೇಳಿದ್ರಲ್ಲ, ಇದು ನೋಡಿ, ಇವತ್ತು ಆ ಮಗು ಯಾರು ಅನ್ನೋದು ಯಾರು ನೋಡಲಿಲ್ಲ, ಇವನು ಯಾರು ಅನ್ನೋದು ಯಾರು ಗೊತ್ತಿರಲಿಲ್ಲ, ಒಟ್ಟಿನಲ್ಲಿ ಈ ಘಟನೆ ಆಯ್ತಲ್ಲ, ಆತನಿಗೆ ಹೊಡೆದು ಸಾಯಿಸಬೇಕು ಅಂತ, ಎನ್ಕೌಂಟ್ರ್ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಕೈ ಕೊಡಬೇಕು ಅಂತೇಳಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ನೋಡಿ, ಇವರು ಹುಬ್ಬಳ್ಳಿಯ ಪೊಲೀಸರು ಅಲ್ಲಿ ಈ ಆರೋಪಿಯನ್ನು ಬಂಧನ ಮಾಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಈತ ಹಲ್ಲೆ ಮಾಡ್ತಾನೆ ಅಂತ ಹೇಳಿದ್ರೆ ಈ ಥರ ಮನಸ್ಥಿತಿ ಹೇಗಿತ್ತು ಅಂತೇಳಿ, ಅಂದರೆ ಈತನಿಗೆ ಗೊತ್ತಾಗ್ಬಿಟ್ಟಿದೆ, ನಾನು ಕೆಲಸ ಮಾಡಿ ನಾನು ಬದುಕೋದಿಲ್ಲ, ಬಟ್ ನನಗೆ ಎದುರುಗಡೆ ಯಾರಿತ್ತು ಅವನಿಗೆ ಹೊಡೆದು ಸಾಯಿಸಬೇಕು ಅಂತ. ಬಟ್ ಇವನೇ ಸತ್ತು ಹೋಗಿದ್ದ. ಬಟ್ ಎಲ್ಲೋ ಒಂದು ಕಡೆ ಈ ಘಟನೆ ಆದಮೇಲೆ ಈ ರೀತಿಯ ಸಾವು ಆಗಿದೆಯಲ್ಲ, ಇದು ಆಗಬೇಕಾಗಿತ್ತು, ನ್ಯಾಯಯುತವಾಗಿರುವಂಥ ಸಾವಿದು. ಅಂದರೆ ಈತನಿಗೆ ಹೊಡೆದು ಸಾಯಿಸಿದಾರಲ್ಲ, ಎನ್ಕೌಂಟ್ರ್ ಆಗಿದೆಯಲ್ಲ, ಇದು ಅಚಾನಕವಾಗಿ ಎನ್ಕೌಂಟ್ರ್ ಆಗಿರ್ಬೋದು, ಬಟ್ ಅದ್ರ ಉದ್ದೇಶ ಕರೆಕ್ಟ್ ಇದೆ. ಹಂಗೆ ಆಗಲಿ, ಯಾವನಾದರೂ ಒಬ್ಬ ವಿರುದ್ಧವಾಗಿ ಮಾತಾಡ್ತಾನ, ಯಾಕೆ ಸಾಯಿಸಿ, ಯಾವನು ಮಾತನಾಡಬಾರ್ದು, ಮಾತಾಡಂಗೆ ಇಲ್ಲ. ನೀವು ಘಟನೆ ಆದಾಗ ಆಯ್ತು, ನೀವು ಅಧಿಕಾರ ಇರುತ್ತೆ, ಪೊಲೀಸರು ಕೈಯಾಗಿರುತ್ತೆ, ಹೊಡೆದು ಸಾಯಿಸ್ರಿ, ಇನ್ನೇನು ಮಾಡ್ತೀರಿ? ಈ ಥರ ಘಟನೆ ಆಗುತ್ತಲ್ಲ. ಈ ರೀತಿಯ ಘಟನೆ ಮತ್ತೆ ರಿಪೀಟ್ ಆಗಬಾರ್ದು. ಮತ್ತೆ ಈ ರೀತಿಯ ಘಟನೆ ಆಯಿತು ಅಂದರೆ ಇಂಥವ್ರು ಈ ರೀತಿಯ ಶಿಕ್ಷೆ ಆಗಬೇಕಾಗುತ್ತೆ. ಸೊ ಪೊಲೀಸವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಅದು ಕಾನೂನು ಪ್ರಕಾರ ಏನು ಬೇಕಾದರೂ ಆಗಲಿ. ಆದರೆ ಹೇಳ್ತಾ ಇರೋದೇನು ಅಂತಂದರೆ, ಬಟ್ ಇಂಥವರಿಂದ ಕಲಿಯೋದೇನಿದೆ ಅಂಥೇಳಿ, ಇಂಥವ್ರು ಯಾಕೆ ಇರಬೇಕು ಈ ಸಮಾಜದಲ್ಲಿ, ಯಾಕೆ ಬದುಕಬೇಕು ಅಂತ, ಆತನಿಂದ ಕಲಿಯೋದೇನಿದೆ ಅಂಥೇಳಿ ನೀವು ಸುಮ್ಮನೆ ಬಿಡ್ತೀರಾ? ಅಂಥವ್ರಿಗೆ ಯಾಕೆ ನೀವು ಅರೆಸ್ಟ್ ಮಾಡಿ ಅದು ಇದು ಮಾಡಿ ಶಿಕ್ಷೆ ಹಾಕ್ಕೊಡೋದು? ಡೈರೆಕ್ಟ್ ಹೊಡೆದು ಸಾಯಿಸ್ರಿ ಅಂತಾರೆ ಜನ ಮಾತನಾಡ್ತಾ ಇದ್ರು ಇವತ್ತು ಬೆಳಗ್ಗೆಯಿಂದ, ಹಂಗೆ ಆಗಬೇಕು ಅಂತೇಳಿ. ಅದೇ ಹೇಳ್ತಾ ಇದ್ರು, ಅದೇ ಆಗಿದೆ. ಇಂಥವರಿಗೆ ಈ ರೀತಿಯ ಶಿಕ್ಷೆ ಆಗಬೇಕಾಗಿತ್ತು, ಅದು ಕರೆಕ್ಟ್ ಆಗಿದೆ. ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ಸಂದರ್ಭದಲ್ಲಿ. ಯಾಕೆಂದರೆ ಆ ಘಟನೆ ಆದ ನಂತರ ಆರೋಪಿಯನ್ನು ಬಂಧಿಸಿದಾರಲ್ಲ, ಬಂಧಿಸಿ ಅದು ಬಂಧನ ಮಾಡುವಂಥ ಟೈಮಲ್ಲಿ ಆಗಿರುವಂಥ ಸಾವಿದು, ಹುಡುಕಾಡುವಂಥ ಪ್ರಯತ್ನ ಆಗಿದೆಯಲ್ಲ, ಎಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ಸಿಕ್ಕಿದೆ. ಈತ ಏನು ಮಾಡ್ತಾ ಇದ್ದ, ಹೇಗೆ ಕರ್ಕೊಂಡು ಬಂದ, ಏನೇನು ಮಾಡ್ದ ಅನ್ನೋದು ನೋಡಿ. ಪಾಪ ಪುಟ್ಟ ಬಾಲಕಿಯನ್ನು, 5 ವರ್ಷದ ಮಗುವನ್ನು ಎತ್ಕೊಂಡು ಹೋಗ್ತಾನೆ. ಈ ರೀತಿಯ ಘಟನೆ ಮತ್ತೆ ರಿಪೀಟ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆ ಆಗಬಾರ್ದು. ಇಂಥವರಿಂದ ಏನು ಕಲಿಯೋದು ಅವಶ್ಯಕತೆಯೇ ಇಲ್ಲ. ನೋಡಿ, ಫಸ್ಟ್ ಆಫ್ ಆಲ್ ಈ ಬಾಲಕಿ ಇದೆಯಲ್ಲ, ನಮ್ಮ ಕರ್ನಾಟಕದವ್ರು ಅಲ್ಲ ಅಂತ ಹೇಳಲಾಗ್ತದೆ, ಬಟ್ ಯಾರಾಗಿರಲಿ, ಬಟ್ ಎಲ್ಲರೂ ಒಗ್ಗಟ್ಟಾಗಿ ನಿಂತಿದ್ರಲ್ಲ. ಆ ಬಾಲಕಿಗೆ ಹಿಂಗೆ ಘಟನೆ ಆಗಿದೆಯಲ್ಲ, ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ. ಅಂದರೆ ಆ ಬಾಲಕಿಯ ಹಿನ್ನೆಲೆ ನೋಡಲಿಲ್ಲ, ಒಟ್ಟಲ್ಲಿ ಈ ರೀತಿ ಘಟನೆ ಆದಾಗ ಅಂಥವ್ರಿಗೆ ಈ ರೀತಿ ಶಿಕ್ಷೆ ಆಗಬೇಕು ಅಂತೇಳಿ ಒಗ್ಗಟ್ಟಾಗಿ ಇವತ್ತು ಪ್ರತಿಭಟನೆ, ಆಕ್ರೋಶ ಆಯಿತು. ಬಿಹಾರ ಮೂಲದ ಈ ಆರೋಪಿ ಏನಿದಾನಲ್ಲ, ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಕೊನೆಗೂ ಕೂಡ ಪೊಲೀಸರ ಆತ್ಮರಕ್ಷಣೆಗಾಗಿ ಈತನ ಮೇಲೆ ಗುಂಡು ಹಾರಿಸ್ತಾರೆ. ಕೊನೆಗೂ ಕೂಡ ಎನ್ಕೌಂಟ್ರಲ್ಲಿ ಈತ ಬಲಿಯಾಗಿದ್ದಾನೆ. ಈಗ ಒಬ್ಬ PSI ಮತ್ತು 2 ಸಿಬ್ಬಂದಿಗಳು ಈಗ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಈತನಿಗೆ ಅರೆಸ್ಟ್ ಮಾಡುವಂಥ ಸಮಯದಲ್ಲಿ ಈತ ತಿರುಗಿ ವಾಪಸ್ ಬೀಳ್ತಾನೆ ಪೊಲೀಸರ ಮೇಲೆ. ಅಂದರೆ ಪೊಲೀಸರಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ ಇತ್ತು. ಆವಾಗ ಪೊಲೀಸರು ಈತನ ಕಾಲಿಗೆ ಗುಂಡು ಹಾರಿಸ್ತಾರೆ. ಆವಾಗ 2 ಸಿಬ್ಬಂದಿ ಹಾಗೂ PSIಗೆ ಗಾಯ ಆಗಿದೆ. ಅವ್ರನ್ನ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗ್ತಾ ಇದೆ. ಚಿಕಿತ್ಸೆ ಕೂಡ ನಡೀತಾ ಇದೆ. ಪೊಲೀಸರನ್ನು ಈಗ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆರೋಪಿಯ ಮೇಲೆ ಫೈರಿಂಗ್ ಮಾಡುವಂಥ ಟೈಮಲ್ಲಿ ಈ ಒಂದು ಘಟನೆ ಆಗಿದೆ. ಇಂತಹ ಆರೋಪಿಗೆ, ಸೈಕೋಪಾತನೇ ಈತ, ಪೊಲೀಸರ ಎನ್ಕೌಂಟರ್ಗೆ ಈತ ಬಲಿಯಾಗಿದ್ದಾನೆ. ಬಿಹಾರ ಮೂಲದ ಸೈಕೋಪಾತ್ ಆ ಬಾಲಕಿಯನ್ನು ಶೆಡ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿದ್ದಾಯಿತು. ಯಾವ ಧೈರ್ಯದ ಮೇಲೆ ಮಾಡ್ದ ಅಂಥೇಳಿ. ಅದು ಹುಬ್ಬಳ್ಳಿಯಲ್ಲಿ ಈ ರೀತಿ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತ. ಪಾಪ ದುಡ್ಕೊಂಡು ತಿಂತಾ ಇರುವಂಥ ಕುಟುಂಬ.
ಇನ್ನೊಂದು ತೊಗೊಂಬರೋ ಚಲೋ ತೊಗೊಂಬರ್ರಿ ಒಳಗೆ ಏ ಜಾಕಿ ನೀನು ಚಲೋ ತೊಗೊಂಬ ನೋಡಿ, ಬಾಲಕಿಯ ಚೀರಾಟವನ್ನು ಕೇಳಿ ಅಲ್ಲೇ ಇರುವಂಥ ಸ್ಥಳೀಯರು ಆ ಶೆಡ್ನತ್ತ ಹೋಗ್ತಾರೆ. ಪೋಷಕರು ಇರೋದಿಲ್ಲ, ಈತ ಪ್ಲಾನ್ ಮಾಡಿಕೊಂಡೇ ಮಾಡಿರ್ತಾನೆ. ನೀವು ವಿಂಡೋದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಈತ ಯಾವ ರೀತಿಯಾಗಿ ಹೋಗ್ತಾನೆ. ಹೊರಗಡೆ ನೋಡಿ, ಆತ ವೇಟ್ ಮಾಡಿರ್ತಾನೆ. ಆತ ಅಂದರೆ ಯಾರಿದ್ದಾರೆ, ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾರಾ ಇಲ್ಲ ಅಂತೇಳಿ ನೋಡಿಕೊಂಡೇ ಪಾಪ ಮಗುವಿಗೆ ಮಾತನಾಡಿಸೋದಕ್ಕೆ ಈತ ಪ್ರಯತ್ನ ಮಾಡ್ತಾನೆ. ಯಾರು ಇಲ್ಲದೆ ಇರುವಂಥ ಟೈಮಲ್ಲಿ ನೋಡಿ ಅಲ್ಲಿ ಮಗುವಿಗೆ ಮಾತನಾಡ್ತಾನೆ. ಮಾತನಾಡಿ ಪಾಪ ಏನು ಗೊತ್ತಿರುತ್ತೆ, ಚಿಕ್ಕ ಮಗು ಅಂತ ಮಗು ಜೊತೆ ಮಾತನಾಡಿ ಆ ಗೇಟ್ ಓಪನ್ ಮಾಡಿ ಅಲ್ಲಿಂದ ಕರ್ಕೊಂಡು ಬರ್ತಾನೆ. ಅಲ್ಲಿ ಹೋಗಿ ಇಲ್ಲಿ ಯಾವುದೋ ಶೆಡ್ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸ್ತಾನೆ. ಆ ಬಾಲಕಿಯ ಚೀರಾಟವನ್ನು ಕೇಳಿ ಅಕ್ಕಪಕ್ಕದಲ್ಲಿರುವಂಥ ಸ್ಥಳೀಯರು ಓಡಿ ಹೋಗ್ತಾರೆ ಆ ಶೆಡ್ನತ್ತ. ಆವಾಗ ಗೊತ್ತಾಗತ್ತೆ ಈ ಸೈಕೋ ನನ್ನ ಮಗ ಇರ್ತಾನೆ ಅಂಥೇಳಿ. ಆ ಬಾಲಕಿಯ ಚೀರಾಟವನ್ನು ಕೇಳಿ ಅಲ್ಲೇ ಇದ್ದಿರುವಂಥ ಸ್ಥಳೀಯರು ಶೆಡ್ನತ್ತ ಧಾವಿಸ್ತಾರೆ. ಜನ ಬರ್ತಾ ಇರೋದನ್ನು ಕಂಡಿರುವಂಥ ಈ ಸೈಕೋಪಾತ್ ಏನಿದಾನಲ್ಲ, ಆ ಭಯದಿಂದ ಬಾಲಕಿಯ ಕತ್ತನ್ನು ಹಿಸುಕಿ ಕೊಲೆ ಮಾಡ್ತಾನೆ. ಆಮೇಲೆ ಈತ ಎಸ್ಕೇಪ್ ಆಗ್ತಾನೆ. ಆವಾಗ ಪೊಲೀಸರ ಕಾರ್ಯಾಚರಣೆ ಶುರುವಾಗುತ್ತೆ. ತಕ್ಷಣ ಹಿಡಿಯುವಂಥ ಪ್ರಯತ್ನ ಆಗುತ್ತೆ. ಆದರೆ ಪೊಲೀಸರ ಮೇಲೆ ತಿರುಗಿ ವಾಪಸ್ ಬೀಳ್ತಾನೆ ಈತ. ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಸರಿಯಾಗಿ ಹಾಕಿದ್ದಾರೆ ಗುಂಡು. ಹಾಗಾದ್ರೆ ಅಂತ ಚಚ್ಚರ್ ತೊಗೊಂಬಂದಿರಿ ಚಲೋ ತೊಂಬರಿ ಇನ್ನೊಂದು ತೊಗೊಂಬರೋ